ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಸುಷ್ಮಿತಾ ಅವರು ಇದ್ದಾರೆ. ನಮಸ್ಕಾರ ಸುಷ್ಮಿತಾ. ನಮಸ್ಕಾರ. ಇಂದಿನ ಮುಖ್ಯಾಂಶಗಳು ನೋಡೋಣ. ಖಂಡಿತ ನೋಡೋಣ ಬನ್ನಿ. ಕ್ರಿಸ್ಮಸ್ ಸಂಭ್ರಮಕ್ಕೆ ಸಜ್ಜಾಗುತ್ತಿರುವ ಕ್ರಿಸ್ತನ ಅನುಯಾಯಿಗಳು, ಭರವಸೆಯ ಬೆಳಕಿನ ಆಗಮನಕ್ಕೆ ಜಗತ್ತಿನೆಲ್ಲೆಡೆ ಕ್ಷಣಗಣನೆ. ಪೋಪ್ ಫ್ರಾನ್ಸಿಸ್ ರವರಿಂದ 88ನೇ ಹುಟ್ಟುಹಬ್ಬ ಆಚರಣೆ. ಅತಿ ಹೆಚ್ಚು ಕಾಲ ಜೀವಿಸಿದ ಜಗದ್ಗುರುಗಳಲ್ಲಿ ಮೂರನೆಯವರಾದ ಪೋಪ್ ಫ್ರಾನ್ಸಿಸ್. ಸುದ್ದಿಯ ವಿವರಗಳು. ಕ್ರಿಸ್ಮಸ್ ಸಂಭ್ರಮಕ್ಕೆ ಸಜ್ಜಾಗುತ್ತಿರುವ ಕ್ರಿಸ್ತನ ಅನುಯಾಯಿಗಳು, ಭರವಸೆಯ ಬೆಳಕಿನ ಆಗಮನಕ್ಕೆ ವಿಶ್ವದಾದ್ಯಂತ ಕ್ಷಣಗಣನೆ. ಕ್ರಿಸ್ಮಸ್ ಹಬ್ಬವನ್ನು ಜಗತ್ತಿನಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾರಣ, ಈ ಹಬ್ಬ ಮಾನವನಿಗೆ ಭರವಸೆ, ವಿಶ್ವಾಸ, ಶಾಂತಿ, ಪ್ರೀತಿ ಹಾಗೂ ಸಂತಸಗಳನ್ನು ತಂದೊಯ್ಯುತ್ತದೆ. ಪ್ರಭು ಯೇಸು ಈ ಭೂಮಿಯಲ್ಲಿ ಮಾನವ ರೂಪ ತಾಳಿ ಜನ್ಮವಿತ್ತ ದಿನವನ್ನು ಕ್ರಿಸ್ತನ ಅನುಯಾಯಿಗಳು ಸಂಭ್ರಮ ಸಡಗರಗಳಿಂದ ಆಚರಿಸುತ್ತಾರೆ. ಜಗತ್ತಿನಾದ್ಯಂತ ಆಚರಿಸಲಾಗುವ ಏಕೈಕ ವ್ಯಕ್ತಿಯ ಹುಟ್ಟು ಹಬ್ಬವೆಂದರೆ ಅದುವೇ ಕ್ರಿಸ್ತ ಜಯಂತಿಯ ಹಬ್ಬ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕ್ರಿಸ್ಮಸ್ ಸಂಭ್ರಮಕ್ಕೆ ಜಗತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರಭುವಿನ ಆಗಮನಕ್ಕೆ ಅತಿ ಉತ್ಸಾಹದಿಂದ ಕಾದು ಕುಳಿತಿದೆ. ಕ್ರೈಸ್ತರ ಪವಿತ್ರ ನಗರವಾದ ವ್ಯಾಟಿಕನ್ನಲ್ಲಿ ಕ್ರಿಸ್ಮಸ್ ಟ್ರೀ ಹಾಗೂ ಗೋದಲಿಯನ್ನು ನಿರ್ಮಿಸಿ ಸಡಗರದ ಕ್ರಿಸ್ಮಸ್ ಆಚರಣೆಗೆ ಚಾಲನೆಯನ್ನು ನೀಡಲಾಗಿದೆ. ಅದರಂತೆ ಭಾರತಾದ್ಯಂತವೂ ಕ್ರಿಸ್ತನ ಆಗಮನಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕ್ಯಾರಲ್ ಸ್ಪರ್ಧೆ, ಸಂಗೀತ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉಳ್ಳವರು ಇಲ್ಲದವರೊಂದಿಗೆ ಹಂಚಿಕೊಳ್ಳುವುದೇ ಕ್ರಿಸ್ಮಸ್ ಹಬ್ಬದ ವಿಶೇಷ. ಇದಕ್ಕಾಗಿಯೇ ಕ್ರಿಸ್ಮಸ್ ಸಮಯದಲ್ಲಿ ಸಾಂತಾಕ್ಲಾಸ್ ರಾತ್ರಿಯ ವೇಳೆಯಲ್ಲಿ ಉಡುಗೊರೆಗಳನ್ನು ಹೊತ್ತು ತಂದು ಇಲ್ಲದವರ ಮನೆ ಬಳಿ ಇಟ್ಟು ಹೋಗುತ್ತಿದ್ದ ಎಂಬ ನಂಬಿಕೆ ಇಂದಿಗೂ ಕ್ರೈಸ್ತ ವಲಯದಲ್ಲಿ ಮನೆ ಮಾಡಿದೆ. ಹಾಗಾಗಿ ಕ್ರಿಸ್ತನ ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಸದಸ್ಯರುಗಳು ಪರಸ್ಪರ ಸಿಹಿ ತಿನಿಸುಗಳನ್ನು ವಿನಿಮಯ ಮಾಡಿಕೊಂಡು ಇಲ್ಲದವರಿಗೂ ಸಿಹಿ ಹಂಚಿ ಸಂಭ್ರಮಿಸುವುದು ಹಾಗೂ ದಾನ ಧರ್ಮಗಳನ್ನು ಮಾಡುವುದು ವಿಶೇಷ ಎನ್ನಬಹುದಾಗಿದೆ. ನರರೂಪ ತಾಳೆ ನಮ್ಮ ಮಧ್ಯೆ ಮತ್ತೆ ಮತ್ತೆ ಜನಿಸುತ್ತಿರುವ ಕ್ರಿಸ್ತ ನಮ್ಮಲ್ಲಿನ ದುಷ್ಟತನ ಹಾಗೂ ಹೊಗೆತನವನ್ನು ಹೊರಹಾಕಲಿ. ಆ ಮೂಲಕ ಮಾನವರಾದ ನಾವುಗಳು ಪರಸ್ಪರ ಪ್ರೀತಿಸುವ ಜೀವಿಗಳಾಗಿ ಬಾಳಲು ಪ್ರಯತ್ನಿಸೋಣ. ಕ್ರಿಸ್ಮಸ್ ಹಬ್ಬಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 25ನೇ ತಾರೀಕನ್ನು ಎಲ್ಲರೂ ಅತಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಈ ಆಚರಣೆಗೆ ಈಗ ಚಾಲನೆ ಆಗಿದೆ. ವ್ಯಾಟಿಕನ್ ನಗರದಲ್ಲಿ ಮೊನ್ನೆ ಕ್ರಿಸ್ಮಸ್ ಟ್ರೀ ಮತ್ತು ಗೋದಲಿನ ನಿರ್ಮಿಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಲಕ್ಷಾಂತರ ಜನ ಅಲ್ಲಿ ಭಾಗಿಯಾಗಿದ್ದರು. ಒಂದು ರೀತಿಯ ಹಬ್ಬದ ವಾತಾವರಣವೇ ಅಲ್ಲಿ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಈಗ ಹೇಗೆ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆಗೆ ಪ್ರಾರಂಭ ಮಾಡಿದಾರೋ, ಭಾರತದಲ್ಲೂ ಕೂಡ ರಾಜ್ಯಗಳಲ್ಲಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಬಾಂಬೆಯಲ್ಲಿ ಮೊನ್ನೆ ಸಂಗೀತ ಕಾರ್ಯಕ್ರಮ ಆಯೋಜಿಸಿದರು. ಅದರಲ್ಲಿ ಹಲವಾರು ಚರ್ಚ್ಗಳ ತಂಡಗಳು ಭಾಗವಹಿಸಿತ್ತು. ಮತ್ತು ಇದರಲ್ಲಿ ವಿಶೇಷ ಏನಂದರೆ, ಜಗತ್ತಿನಾದ್ಯಂತ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವಂತಹ ಏಕೈಕ ಒಂದು ವ್ಯಕ್ತಿ ಅಂದ್ರೆ ಅದು ಯೇಸು ಕ್ರಿಸ್ತ. ಯು ಆರ್ ರೈಟ್, ಕರೆಕ್ಟ್. ಹೌದು, ನಾವೆಲ್ಲೂ ಕಾಣಲಿಲ್ಲಲ್ಲ. ಬೇರೆ ಯಾವುದಾದ್ರೂ ವ್ಯಕ್ತಿಯನ್ನು ಆಚರಣೆ ಮಾಡೋದು ನೀವೆಲ್ಲ ನೋಡಿದ್ದೀರಾ? ಇಲ್ಲ. ಎಲ್ಲ ಇಡೀ ಜಗತ್ತಿನಾದ್ಯಂತ ಅದು ಒಂದೇ ಹಬ್ಬ. ಎಲ್ಲರೂ ಖುಷಿ ಸಂಭ್ರಮದಿಂದ ಒಂದು ಹುಟ್ಟು ಹಬ್ಬವನ್ನ ಆಚರಿಸೋದು ಅದೊಬ್ಬರೇ, ಏಕೈಕ ವ್ಯಕ್ತಿ ಕ್ರಿಸ್ತ. ಸೊ ಹಾಗಾಗಿ ಅವರ ಕ್ರಿಸ್ತ ಜಯಂತಿಯನ್ನು ಅತಿ ವಿಜೃಂಭಣೆ ಆಚರಿಸ್ತಾರೆ. ಮತ್ತು ಇನ್ನೊಂದು ಇದರಲ್ಲಿ ಈ ಜಾತಿ ಧರ್ಮ ಅನ್ನೋದಿರಲ್ಲ. ಎಸ್, ಎಲ್ಲ ಜನಾಂಗದವರು ಸಂತೋಷದಿಂದ ಭಾಗಿಯಾಗ್ತಾರೆ. ರೈಟ್. ಇಲ್ಲಿ ಇನ್ನೊಂದು ವಿಷಯ, ಉಳ್ಳವರು ಇಲ್ಲದವರೊಂದಿಗೆ ಹಂಚಿಕೊಳ್ಳುವುದೇ ಕ್ರಿಸ್ಮಸ್ ಹಬ್ಬದ ವಿಶೇಷ. ಉಳ್ಳವರು ಇಲ್ಲದವರ ಹತ್ರ ಹಂಚ್ಕೋಬೇಕು, ಅದು ಒಂದು ಸಂದೇಶವನ್ನ ಸಮಾಜಕ್ಕೆ ಸಾರುತ್ತೆ. ಎಸ್. ಸೊ ಹಾಗಾಗಿ ಸಾಂತಾಕ್ಲಾಸ್ ಅಂತ ಒಬ್ಬರು, ಅದೊಂದು ಪ್ರತೀತಿ ಇದೆ ನಮ್ಮ ಕ್ರೈಸ್ತ ವಲಯದಲ್ಲಿ. ಅವರು ರಾತ್ರಿ ಉಡುಗೊರೆಗಳನ್ನು ತಂದು ಯಾರು ಬಡವರಿದ್ದಾರೋ ಅವ್ರ ಮನೆ ಮುಂದೆ ಇಟ್ಟು ಹೋಗ್ತಾ ಇದ್ದಾರಂತೆ. ಅವ್ರು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನಮಗೆ ಕ್ರಿಸ್ಮಸ್ ಆಚರಣೆಗೆ ಎಲ್ಲ ಬಂದಿದೆ ಅಂಥೇಳಿ ಅವರು ಅದನ್ನು ತಗೊಳ್ತಾ ಇದ್ದಾರಂತೆ. ಹಾಗಾಗಿಯೇ ಈಗಲೂ ಕೂಡ ಎಷ್ಟೋ ಜನ ಇಲ್ಲದವರೊಂದಿಗೆ ಹಂಚ್ಕೋತಾರೆ. ಕ್ರಿಸ್ಮಸ್ನ ವಿಶೇಷ ಅದೇ. ಸೊ ಎಲ್ಲರೂ ಬಹಳ ಉತ್ಸಾಹದಿಂದ ತಯಾರಿ ನಡೆಸ್ತಾ ಇದ್ದಾರೆ. ನಾವು ನೋಡ್ಬೋದು, ಭಾವನೆ ಇಲ್ಲ. ಎಸ್, ಜನರು ತುಂಬಾ ಉತ್ಸಾಹಕರಾಗಿ ಅಂದ್ರೆ ಕ್ರಿಸ್ಮಸ್. ಈಗ ನಾವು ಆಚೆಗಡೆ ಸಂಚಾರಣೆ ಮಾಡ್ಬೇಕಾದ್ರೆ ನೋಡ್ಬೋದಲ್ಲ, ಮನೆಗಳ ಮುಂದೆ ಎಲ್ಲಾ ಕಡೆ ಒಂದು ಬೆಳಕಿನ ಹಬ್ಬ ತರ ಇದೆ, ಸ್ಟಾರ್ಸ್ ಹಾಕಿರ್ತಾರೆ. ಎಲ್ಲಾ ಮನೆಗಳಲ್ಲಿ ಕೂಡ ಒಂದು ಕ್ಯಾದಗಳ ಸುವಾಸನೆ ಬರ್ತಾ ಇರ್ತದೆ. ಎಸ್ 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 ತಿಂಡಿ ತಿನಿಸುಗಳನ್ನ ಪ್ರಿಪೇರ್ ಮಾಡೋದು. ಓಕೆ, ಈ ಆಚರಣೆ ಎಲ್ರಿಗೂ ಶಾಂತಿ, ಸಮಾಧಾನ,
ಸಂತೋಷಗಳನ್ನು ತಂದೀಲಿ, ಆ ಮೂಲಕ ಬರಲಿರೋ ಮುಂದಿನ ವರ್ಷ ಸಂತೋಷದಾಯಕವಾಗಿರಲಿ ಹಾಗೂ ಅವರಿಗೆ ಆಶಾದಾಯಕವಾಗಿರಲಿ ಅಂತ ಹಾರೈಸ್ತಾ ಮುಂದುವರೋಣ. ಪೋಪ್ ಫ್ರಾನ್ಸಿಸ್ ಅವರಿಂದ 88ನೇ ಹುಟ್ಟುಹಬ್ಬ ಆಚರಣೆ. ಅತಿ ಹೆಚ್ಚು ಕಾಲ ಜೀವಿಸಿದ ಜಗದ್ಗುರುಗಳಲ್ಲಿ 3ನೇಯವರಾದ ಪೋಪ್ ಫ್ರಾನ್ಸಿಸ್. ಪೋಪ್ ಫ್ರಾನ್ಸಿಸ್ ರವರು ಇತ್ತೀಚೆಗೆ ತಮ್ಮ 88ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಅವರ ಹುಟ್ಟುಹಬ್ಬದ ದಿನವನ್ನು ಪ್ರಾರ್ಥನೆ ಹಾಗೂ ಕೃತಜ್ಞತಾಸೂಚಕ ದಿನವನ್ನಾಗಿ ಪೋಪ್ ಫ್ರಾನ್ಸಿಸ್ ರವರು ಆಚರಿಸಿಕೊಂಡರು. ಜಗದ್ಗುರುಗಳಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರ ಪಟ್ಟಿಯಲ್ಲಿ ಪೋಪ್ ಫ್ರಾನ್ಸಿಸ್ ರವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 7ನೇ ಶತಮಾನದ ಪೋಪ್ ಅಗಥಾನ್ ರವರು 102 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮೊದಲಿಗರಾದರೆ, 13ನೇ ಪೋಪ್ ಲಿಯೋ ರವರು 93 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2ನೇವರಾದರು. ಪೋಪ್ ಫ್ರಾನ್ಸಿಸ್ ರವರು 88 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 3ನೇವರಾಗಿದ್ದಾರೆ. ಅಂದು ವ್ಯಾಟಿಕನ್ ನಗರದ ಸಿಸ್ಟೈನ್ ಚಾಪೆಲ್ನಲ್ಲಿ ವಿಶೇಷ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸುವುದರ ಮೂಲಕ ಫ್ರಾನ್ಸಿಸ್ ರವರ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಅಂದಿನ ಕಾರ್ಯಕ್ರಮದಲ್ಲಿ ಪೋಪ್ ಫ್ರಾನ್ಸಿಸ್ ಅವರ ಸಹೋದ್ಯೋಗಿಗಳು, ಆಪ್ತ ಬಾಂಧವರು ಹಾಗೂ ಸ್ನೇಹಿತರು ಭಾಗವಹಿಸಿದ್ದರು. ಹಾಗೂ ಪೋಪ್ ಫ್ರಾನ್ಸಿಸ್ ಅವರ ಆರೋಗ್ಯ ಹಾಗೂ ನೆಮ್ಮದಿಗಾಗಿ ಪ್ರಾರ್ಥಿಸಲಾಯಿತು. ಬೋಧನಾ ಸಮಯದಲ್ಲಿ ಬಡವರ ಬಗೆಗಿನ ಪೋಪ್ ಫ್ರಾನ್ಸಿಸ್ ಅವರ ಕಾಳಜಿ ಹಾಗೂ ಧರ್ಮಸಭೆಯಲ್ಲಿನ ಅವರ ಕ್ರಾಂತಿಕಾರಿ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸಲಾಯಿತು. ಕೋರ್ಸಿಕಾ ದೇಶದ ಪ್ರಶಸ್ತ್ಯೋತ್ತರ ಪ್ರವಾಸವನ್ನು ಮುಗಿಸಿ ಹಿಂದಿರುಗುವಾಗ ವಿಮಾನದಲ್ಲಿ ಪೋಪ್ ಫ್ರಾನ್ಸಿಸ್ ಅವರೊಂದಿಗೆ ಪ್ರಯಾಣಿಸಿದ ಪತ್ರಕರ್ತರು ಪೋಪ್ ಫ್ರಾನ್ಸಿಸ್ ಅವರ ರೂಪವನ್ನೊಳಗೊಂಡ ಕೇಕನ್ನು ಫ್ರಾನ್ಸಿಸ್ ರವರಿಗೆ ನೀಡುವುದರ ಮೂಲಕ ಅಚ್ಚರಿ ಮೂಡಿಸಿದರು. ಜಗದ್ಗುರುಗಳಾಗಿ 11 ವರ್ಷಗಳನ್ನು ಸೇವೆ ಸಲ್ಲಿಸುತ್ತಿರುವ ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯದಲ್ಲಿ ತುಸು ಏರುಪೇರಾಗಿದ್ದರೂ ತಮ್ಮ ನಿರಂತರ ಪ್ರಾರ್ಥನೆಯಿಂದ ಕ್ರಿಸ್ತನಿಗೆ ಸಾಕ್ಷಿ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದೀನದಲಿತರ ಆಶಾಕಿರಣವಾಗಿರುವ ಪೋಪ್ ಫ್ರಾನ್ಸಿಸ್ ಅವರು ವ್ಯಾಟಿಕನ್ ನಗರದಲ್ಲಿನ ಹಲವಾರು ಬಡಜನರು ಹಾಗೂ ನಿರಾಶ್ರಿತರಿಗೆ ನೆರವಿನ ಹಸ್ತವನ್ನು ನೀಡಿ ಅವರಲ್ಲಿ ಭರವಸೆ ಮೂಡಿಸಿದ್ದಾರೆ. ಜಗತ್ತಿನ ಶಾಂತಿಗಾಗಿ ಸತ್ವವಾಗಿ ಧ್ವನಿಸುತ್ತಿರುವ ಪೋಪ್ ಫ್ರಾನ್ಸಿಸ್ ರವರು ಆ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಲೆಂದು ಹಾರೈಸೋಣ ಹಾಗೂ ಅವರಿಗಾಗಿ ಪ್ರಾರ್ಥಿಸೋಣ. ಪೋಪ್ ಫ್ರಾನ್ಸಿಸ್ ಅವರು ಮೊನ್ನೆ 88ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಅದು ವಿಶೇಷವಾಗಿ ಆಚರಿಸ್ಕೊಂಡ್ರು. ಕೋರ್ಸರಿಕಾ ದೇಶಕ್ಕೆ ಹೋಗಿದ್ದರು ಪ್ರೇಕ್ಷೋತ್ತರ ಕಾರ್ಯಕ್ರಮಕ್ಕೆ. ಹಾಗೆ ಬರ್ತಾ ವಿಮಾನದಲ್ಲಿದ್ದಂಥ ಪತ್ರಕರ್ತರುಗಳೆಲ್ಲರೂ ಸೇರಿ ಅವರನ್ನೇ ಹೋಲ್ತಕ್ಕಂಥ ಒಂದು ಕೇಕನ್ನು ತಯಾರಿಸಿ ಅವರಿಗೆ ಕೊಡೋದ್ರ ಮೂಲಕ ಆಶ್ಚರ್ಯವನ್ನು ಮೂಡಿಸಿದ್ದಾರೆ ಪೋಪ್ಗೆ. ಸೊ ಹಾಗಾಗಿ ಅವರ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷತೆ ಇತ್ತು. ಈ ಮುಂದೆ ಅಂದರೆ ಇದು ಇವರು 3ನೇಯವರಾಗಿದ್ದಾರೆ. ಪೋಪ್ 88 ವರ್ಷಗಳ ಕಾಲ ಜೀವಿಸಿ ಮತ್ತು ಪೋಪಾಗೇ ಇದ್ದಾರೆ, 3ನೇವರು. ಇದಕ್ಕೆ ಮುಂದೆ 7ನೇ ಶತಮಾನದ ಪೋಪ್ ಅಗತಾನ್ ಅವರು 102 ವರ್ಷಗಳ ಕಾಲ ಕಚೇರಿಯಲ್ಲಿದ್ದರು, ಆಫೀಸಲ್ಲಿದ್ದು ಅವರು ನಿರ್ಗಮಿಸಿದ್ರು, ಸಾವಿಗೆ ಆದರು. ಆನಂತರ 13ನೇ ಪೋಪ್ ಲಿಯೋ ಅವರು 93 ವರ್ಷಗಳ ಕಾಲ ಕಚೇರಿಯಲ್ಲಿದ್ದರು, ಆಫೀಸಲ್ಲಿ ಅವರು ಹೌದು 93 ವರ್ಷ ಸೇವೆ ಸಲ್ಲಿಸಿದ್ದಾರೆ, ನಿರ್ಗಮಿಸಿದರು. ಈಗ ಪೋಪ್ ಫ್ರಾನ್ಸಿಸ್ ಜೀವಿತದಲ್ಲಿದ್ದಾರೆ, 88 ವರ್ಷ. ಸೊ ಇವರು 3ನೇವರು. ಪೋಪ್ ಬೆನೆಡಿಕ್ಟು ಅವರು 95 ವರ್ಷ ಕಾಲ ಬದುಕಿದ್ರು, ಆದರೆ ಅವ್ರು ಬೇಗ ನಿವೃತ್ತರಾಗ್ಬಿಟ್ರು. ಎಸ್ ಅದು ಆರೋಗ್ಯ ಕಾರಣದಲ್ಲಿ ಅವರು ನಿರ್ಗಮಿಸಿದರು, ರಿಟೈರ್ಡ್ ಆಗಿದ್ದರು. ಸೊ ಅದು ಪರಿಗಣಿಸ ಈಗ ಈ 3 ಪೋಪು. ಸೊ ಹಾಗಾಗಿ ನಾವು ವಿಶೇಷವಾಗಿ ಏನು ಮಾಡ್ಬೋದು ಅಂದರೆ ಪೋಪ್ ಫ್ರಾನ್ಸಿಸ್ ಅವರು ಯಾವತ್ತೂ ಬಡವರ ಬಗ್ಗೆ ಬಹಳ ಕಾಳಜಿ, ಆಮೇಲೆ ಹೆಚ್ಚು ಸೇವಾ ಕಾರ್ಯಗಳು. ಅದೇ 88ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಅಷ್ಟೊಂದು ಅವಧಿಯಲ್ಲಿ ತುಂಬಾ ಅಂದರೆ ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಎಸ್ ಮಾಡಿದ್ದಾರೆ. ನಿಮ್ಮ ಪಾಯಿಂಟ್ ಕರೆಕ್ಟು. ಅವ್ರೇನು ಮಾಡಿ ಈ ಬೀದಿ ಬದಿಯಲ್ಲಿ ಇರ್ತಾರಲ್ಲ ಬಡಬಗರು, ಅವ್ರಿಗೆಲ್ಲ ಆಹಾರ ಕೊಡೋದು, ಮತ್ತು ಅವ್ರಿಗೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಅಲ್ಲೇ, ಮತ್ತು ಬಟ್ಟೆಗಳು ಒಗಲಿಕ್ಕೆ ಲಾಂಡ್ರಿ, ಮತ್ತು ಕೆಲವರು ಮಳೆಯಲ್ಲಿ ಬಿಸಿಲಿರ್ತಲ್ಲ ಅಂಥವ್ರಿಗೆ ಕೊಡೆಗಳು ಕೊಡೋದು, ಈ ಥರ ಹಲವಾರು, ಮತ್ತು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥವ್ರಿಗೆ ನೆರವನ್ನು ಒದಗಿಸೋದು, ಮತ್ತು ಅವರನ್ನು ಭೇಟಿ ಮಾಡೋದು, ಇವೆಲ್ಲ ಇವ್ರಿಗೆ ಹೆಚ್ಚು ಅಂದರೆ ಬಡವರ ಮೇಲೆ ಬಹಳ ಪ್ರೀತಿ. ಎಸ್, ಬಡವ್ರ ಬಗ್ಗೆ. ಆಮೇಲೆ ದೇಶದಲ್ಲಿ ಇಡೀ ಜಗತ್ತಲ್ಲಿ ಶಾಂತಿ ನೆಲೆಸಬೇಕು ಅಂತ ಅವರು ಪರಿಪರಿಯಾಗಿ ಪ್ರಾರ್ಥಿಸ್ತಾರೆ. ಇದು ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ನಿಲ್ಲಬೇಕು, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಬೇಕು, ಶಾಂತಿ ನೆಲೆಸಬೇಕು ಅಂತ ಪರಿಪರಿಯಾಗಿ ಪ್ರಾರ್ಥಿಸ್ತಾರೆ. ಮತ್ತು ಅವರು ಉಪವಾಸ ಮಾಡಿದ್ದು ಅದಕ್ಕೋಸ್ಕರ ಒಂದು ದಿವಸ ಉಪವಾಸ ಮಾಡಿ
ಪ್ರಾರ್ಥನೆ ಮಾಡೋದು ತುಂಬಾನೇ ಒಂದು ದೊಡ್ಡ ವಿಚಾರ. 88 ವರ್ಷದಲ್ಲಿ 88ನೇ ವರ್ಷದಲ್ಲಿ ಈ ಒಂದು ಉಪವಾಸ ಮಾಡಿದ್ದಾರೆ. ಅದು ಜಗತ್ತಿಗೋಸ್ಕರ, ಒಂದು ಶಾಂತಿ ಸ್ಥಾಪನೆಗೋಸ್ಕರ. ಅದು ತುಂಬಾ ಒಂದು ಒಳ್ಳೆಯ ವಿಚಾರ. ಹೌದು ಹೌದು ಹೌದು. ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಜನರಿಗೋಸ್ಕರ ಮಿಡಿತಾ ಇದ್ದಾರೆ. ಎಸ್ 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 ಯಾವಾಗಲೂ ಅವರು ತುಡಿತ ಬಡವ್ರ ಮೇಲೆ. ಸೊ ಹಾಗಾಗಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ದೇವರು ದಯಪಾಲಿಸಲಿ, ಹಾಗೆ ಅವರಿಂದ ಹೆಚ್ಚು ಜನಗಳಿಗೆ ಅನುಕೂಲ ಆಗಲಿ ಅಂತ ಹಾರೈಸ್ತಾ ಮುಂದುವರಿಯೋಣ. ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.